ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ ನಾವು 40ನೇ ಅಧ್ಯಾಯ ಪಾರಾಯಣ ಪ್ರಾರಂಭಿಸೋಣ. ಶ್ರೀ ಗಣೇಶಯನ್ಮ, ಶ್ರೀ ಸರಸ್ವತ್ಯನ್ಮ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯನ್ಮ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭಮೀಂದ್ರ ನೀಲಜಟಿಲಂ ಭಸ್ಮಾಂಗ ರಾಗೋಜ್ವಲಂ ಶಾಂತಂ ನಾದ ವಿಲನ ಚಿತ್ತಪವನ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞ ಸನಕಾದಿಭಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಉಪಾಸ್ಮಹೇ ಹೃದಿಮುದಾಧ್ಯೇ ಸದಾ ಯೋಗಿಭಿ. ಈ ಹಿಂದೆ 39ನೇ ಅಧ್ಯಾಯದಲ್ಲಿ ಗಂಗಾಂಬೆ ಎನ್ನುವ 60 ವರ್ಷದ ಎನ್ನುವಳಿಗೆ ಶ್ರೀ ಗುರುಗಳು ಆಶೀರ್ವದಿಸ್ತಾರೆ. ಅವಳ ಕೋರಿಕೆ ಕೇಳಿ ಅವರಿಗೆ ಅವಳು ಹೇಳ್ತಾಳೆ, ಮುಂದಿನ ಜನ್ಮದಲ್ಲಿ ನನಗೆ ಸಂತತಿ ಬೇಕು ಅಂದಾಗ ಇದೇ ಜನ್ಮದಲ್ಲಿ ನಿನಗೆ ಆಗ್ತಾರೆ ಅಂದಮೇಲೆ ಅವರ ಆಶೀರ್ವಾದದಿಂದ ಒಂದು ಗಂಡು ಒಂದು ಹೆಣ್ಣು ಮಕ್ಕಳಿಗೆ ಜನ್ಮವಿಟ್ಟು ಅವಳ ಮುಂದೆ ಅವರು ವಂಶ ವೃದ್ಧಿಯಾಗುತ್ತದೆ ಅಂತ ಹೇಳಲಾಗಿದೆ. ಇನ್ನು 40ನೇ ಅಧ್ಯಾಯದಲ್ಲಿ ಸಿದ್ಧಯೋಗಿಗಳು ಗುರುಗಳ ಲೀಲೆಯನ್ನು ಹೇಳುತ್ತಾ ಮುಂದೆ ವರೆಸ್ತಾರೆ. ಗಂಧರ್ವಪುರಕ್ಕೆ ಒಂದು ದಿನ ನರಹರಿ ಶರ್ಮನ್ ಎನ್ನುವ ಕುಷ್ಠರೋಗಿ ಬಂದ. ಅವನು ಯಜುಶಾಖೆ ಗಾರ್ಗೆ ಗೋತ್ರದವನು. ಸ್ವಾಮಿಗೆ ನಮಸ್ಕಾರ ಮಾಡಿ, ನನಗೆ ಈ ಕುಷ್ಠರೋಗ ವ್ಯಾಧಿ ಬಂದಿದ್ದರಿಂದ ಯಾರೂ ನನ್ನ ಮುಖ ನೋಡ್ತಾ ಇಲ್ಲ. ನಾನು ಎಷ್ಟೊಂದು ವೇದ ಪಾರಂಗತನಾಗಿದ್ದೇನೆ, ಎಷ್ಟೊಂದು ವೇದ ಬರುತ್ತೆ, ನನಗೆ ಯಾರೂ ಊಟಕ್ಕೆ ಕರಿತಾ ಇಲ್ಲ. ನಾನು ಕಲಿತದ್ದೆಲ್ಲ ಕಲಿತೆ ವೇದಗಳನ್ನು ಏನೂ ಪ್ರಯೋಜನ ಆಗಲಿಲ್ಲ. ಅದಕ್ಕೆ ನಾನು ಜೀವಿಸಬಾರದು ಅಂತ ಅನ್ನಿಸ್ತಾ ಇದೆ ಅಂತ ಬಿಕ್ಕಿ ಅಳ್ತಾನೆ ಅವ್ರ ಕಾಲ ಮೇಲೆ ಬಿದ್ದು. ಆಗ ಗುರುಗಳು ಕರುಣೆಯಿಂದ, ವಿಪ್ರ, ನೀನೇನೋ ಪಾಪ ಮಾಡಿದ್ದೀಯಾ, ಅದಕ್ಕೆ ಈ ವ್ಯಾಧಿ ನಿನಗೆ ಅಂಟ್ಕೊಂಡಿದೆ ಅಂತ ಹೇಳ್ತಾರೆ. ಒಬ್ಬನು ಒಣಗಿದ ಕಟ್ಟಿಗೆಗಳನ್ನು ತೊಗೊಂಡು ಹೋಗ್ತಾ ಇರ್ತಾನೆ. ಅದರಲ್ಲೊಂದು ಹತ್ತಿ ಗಿಡದ ಕಡ್ಡಿ ಇರುತ್ತೆ ಒಣಗಿದ್ದು. ಆ ಪ್ರದೇಶದಲ್ಲೆಲ್ಲ ಹತ್ತಿ ಗಿಡ 4 ವರ್ಷ ಹಿಂದೆಯೇ ಒಣಗಿಬಿಟ್ಟಿರುತ್ತೆ, ಯಾರು ಬೆಳೀತಾ ಇರಲ್ಲ. ಗುರುಗಳು ಆ ಕುಷ್ಠರೋಗಿ ತೋರಿಸ್ತಾರೆ ಹತ್ತಿ ಗಿಡವನ್ನು, ಆ ಕಡ್ಡಿಯನ್ನು. ಇದನ್ನು ತೆಗೆದುಕೊಂಡು ಹೋಗಿ ಸಂಗಮೇಶ್ವರ ದೇವಾಲಯ ಹತ್ತಿರ ಭೀಮಾ ನದಿ ದಡದಲ್ಲಿ ಭೂಮಿಯ ಮೇಲೆ ಇದನ್ನು ನಾಟು ಅಂತ ಹೇಳ್ತಾರೆ. ಪ್ರತಿದಿನ ಸ್ನಾನ ಮಾಡಿ ಪ್ರದಕ್ಷಿಣೆ ಹಾಕು ಮತ್ತು 2 ಕೈಗಳಿಂದ ಬಿಂದಿಗೆ ತುಂಬ ನೀರು ತಂದು ಅದಕ್ಕೆ ಹಾಕು. ದಿನಕ್ಕೆ 3 ಸಾರಿ ಮಾಡು ಇದನ್ನು ಅಂತ ಹೇಳ್ತಾರೆ. ಯಾವಾಗ ಚಿಗುರುತ್ತಿದೆಯೋ, ಚಿಗುರಿದಾಗ ನಿನ್ನ ವ್ಯಾಧಿ ನಿವಾರಣೆ ಆಗುತ್ತೆ, ನಿನ್ನ ದೇಹ ಶುದ್ಧವಾಗುತ್ತದೆ ಅಂತ ಹೇಳ್ತಾರೆ. ಅದೇ ಥರ ಅವನು ಗುರುಗಳು ಹೇಳಿದ ಪ್ರಕಾರ ಮಾಡೋದು ಪ್ರಾರಂಭಿಸ್ತಾನೆ. ಅಲ್ಲಿರೋರೆಲ್ಲ ಜನಗಳು, ಏನು ಹುಚ್ಚ ಬ್ರಾಹ್ಮಣ ಇವನು ಅಂತ, ಒಣಗಿದ ಕಡ್ಡಿ ನೀರು ಹಾಕಿದರೆ ಕೊಳೆತು ಹೋಗುತ್ತೆ, ಅದು ಹ್ಯಾಂಗೆ ಚಿಗುರುತ್ತೆ. ಕೆಲವರು ಗುರುಗಳ ಹತ್ರ ಹೋಗಿ ಹೇಳ್ತಾರೆ, ಗುರುಗಳೇ, ಆ ಬ್ರಾಹ್ಮಣನಿಗೆ ಏನು ಹೇಳಿದ್ದೀರಾ ನೀವು? ಅವನೊಂದು ವಾರ ಆಯಿತು ಅದಕ್ಕೆ ನೀರು ಹಾಕ್ತಾ ಇದ್ದಾನೆ, ದಿನಕ್ಕೆ 3 ಸಾರಿ, ಅವನು ಉಪವಾಸ ಇದ್ದಾನೆ, ಸತ್ತೋಗ್ತಾನೆ ಅವನು ಅಂದಾಗ ಗುರುಗಳು ಹೇಳ್ತಾರೆ ಅವಾಗ ಅವ್ರಿಗೆ, ಯಾರ ಭಾವ ಹೇಗೆ ಇದೆಯೋ ಅವರಿಗೆ ಆ ಥರ ಫಲ ಸಿಗುತ್ತೆ. ದೇವರು, ಮಂತ್ರ, ವೈದ್ಯ, ಪುಣ್ಯತೀರ್ಥಗಳು, ಗುರುಗಳು ಅವರ ಭಾವನೆಗೆ ತಕ್ಕಂತೆ ಪ್ರಾಪ್ತಿಯಾಗುತ್ತದೆ ಫಲ. ನಂಬಿಕೆ ಇಟ್ಟರೆ ಫಲ. ಅದನ್ನು ತಿಳಿಸಲು ಒಂದು ವೃತ್ತಾಂತ ಹೇಳ್ತೀನಿ ಕೇಳು ಅಂತಾರೆ ಗುರುಗಳು. ಹಿಂದೆ ಪಾಂಚಾಲ ದೇಶದಲ್ಲಿ ಸಿಂಹಕೇತು ಎಂಬ ರಾಜ ಪಾಲಿಸುತ್ತಿರ್ತಾನೆ. ಅವನ ಮಗ ರಾಜ್ಕುಮಾರ ಧನಂಜಯ ಅಂತ ಭೇಟಿಯಾಡಲು ಹೋಗಿರ್ತಾನೆ ನಿರ್ಜನವಾದ ಅರಣ್ಯಕ್ಕೆ. ದಣಿದ ಬಾಯಾರಿಕೆಯಿಂದ ಅವನಿಗೆ ಒಬ್ಬನು ಕಿರಾತಕ ಒಂದು ಕಾಲುವೆ ತೋರಿಸ್ತಾನೆ. ಕಿರಾತಕ ಆ ಕಾಲುವೆಯಲ್ಲಿ ನೀರು ಕುಡಿದು ತನ್ನ ದಣಿವು ಆರಿಸಿಕೊಂಡು ಪಕ್ಕದಲ್ಲಿ ಒಂದು ದೇವಾಲಯವಿರುತ್ತೆ, ಅಲ್ಲಿ ವಿಶ್ರಾಂತಿ ಪಡಿತಾನೆ. ಆ ದೇವಾಲಯದಲ್ಲಿ ಒಂದು ಲಿಂಗ ಬಿದ್ದಿರುತ್ತೆ. ಆ ಕಿರಾತಕ ಅದನ್ನು ತೆಗೆದುಕೊಂಡು ಈ ಧನಂಜಯ ಹೇಳ್ತಾನೆ, ನಾನು ಬಹಳ ದಿವಸದಿಂದ ನಾನು ಶಿವಪೂಜೆ ಮಾಡಬೇಕಂತೀನಿ, ನನ್ನ ಮನಸ್ಸು ಇನ್ನೂವರೆಗೆ ಅದು ಕೂಡಿ ಬಂದಿಲ್ಲ, ಮನಸ್ಸಿದೆ ಅದು ಮಾಡೋದು ಅಂದಾಗ ಅವ ಹೇಳ್ತಾನೆ, ಇದು ಪ್ರಶಸ್ತವಾದ ಲಿಂಗ ಎಂದು ತಿಳಿದು ಶಿವಪೂಜೆಯನ್ನು ಮಾಡು. ಅವ ಅಂತಾನೆ, ನಾನು ಕಾಡಿನಲ್ಲಿರುವವನು, ಪೂಜೆ ಗೊತ್ತಿಲ್ಲ ನನಗೆ, ನೀವೇ ನನ್ನ ಗುರು ಹೇಳಬೇಕು ಅಂತಾನೆ ಅವನು ಕಿರಾತಕ. ಅವಾಗ ಧನಂಜಯ ಹೇಳ್ತಾರೆ, ರಾಜ್ಕುಮಾರ ಧನಂಜಯ ಹೇಳ್ತಾನೆ, ಈ ಲಿಂಗವನ್ನು ತೆಗೆದುಕೊಂಡು ಪ್ರಶಸ್ತವಾದ ಲಿಂಗ ಎಂದು ತಿಳಿದು ಮನಸ್ಸಿನಿಂದ ಪೂಜೆ ಮಾಡೋ. ಮನೆಯಲ್ಲಿ ಒಂದು ಜಾಗವನ್ನು ಶುಭ್ರ ಮಾಡಿ ಇದನ್ನು ಸ್ಥಾಪಿಸು.
ನೀನು ಭಕ್ತಿಯಿಂದ ನಿನ್ನ ಹೆಂಡತಿ ಜೊತೆಗೆ ಪೂಜೆ ಮಾಡು, ನಮಸ್ಕರಿಸು. ನೀನು ಏನೂ ತಿನ್ನುವುದಿದ್ದರೆ ಇದಕ್ಕೆ ಅರ್ಪಿಸಿ ಅದನ್ನು ಶಿವಪ್ರಸಾದವೆಂದು ತಿಳಿದು ತಿನ್ನು ಅಂತಾರೆ. ನೀನು ದಿನಾಲು ಸ್ಮಶಾನದಿಂದ ಚಿತಾಭಸ್ಮ ತಂದು ಶಿವನಿಗೆ ಅರ್ಪಿಸು. ಅವನು ಅದೇ ಥರ ಮಾಡ್ತಾ ಹೋಗ್ತಾನೆ ಕಿರಾತಕ. ಒಂದು ದಿನ ಅವನಿಗೆ ಚಿತಾಭಸ್ಮೆ ಸಿಗಲ್ಲ. ಆವಾಗ ಅವನಿಗೆ ದುಃಖವಾಗುತ್ತೆ, ಅಯ್ಯೋ ಇದು ಗುರುಗಳು ಹೇಳಿದ್ದನ್ನು ಕೇಳದೇ ಇದ್ದರೆ ನಾನು ನರಕಕ್ಕೆ ಹೋಗ್ತೀನಿ. ಅಷ್ಟು ಅವನು ಭಾವುಕವಾಗಿರ್ತಾನೆ, ಭಕ್ತಿ ವಿಶ್ವಾಸ ಇಟ್ಟಿರ್ತಾನೆ. ಅದು ಇಲ್ಲಿ ಅಯ್ಯೋ ನಾನು ಪ್ರಾಣವನ್ನೇ ಬಿಡ್ತೇನೆ, ನನಗೆ ಚಿತಾಭಸ್ಮ ಸಿಗದೇ ಇದ್ದರೆ ನನ್ನ ಪೂಜೆಗೆ ಸಮಯವಾಗುತ್ತಿದೆ ಅಂತ ತುಂಬ ಇದು ಪಡ್ತಾನೆ, ದುಃಖ ಪಡ್ತಾನೆ, ನಾನು ಜೀವಿಸಲಾರೆ ಅಂತ. ಅವನ ಹೆಂಡತಿ ಹೇಳ್ತಾಳೆ, ಸಮಾಧಾನದಿಂದಿರಿ, ಯಾಕೆ ಮನೆಯಲ್ಲಿ ಎಷ್ಟೊಂದು ಕಟ್ಟಿಗೆ ಇದೆ, ನನ್ನನ್ನು ದಹಿಸಿ ಆ ಬೂದಿಯಿಂದ ಅರ್ಪಿಸಿ ಶಿವನಿಗೆ ಅಂತಾಳೆ. ಅವಳಂತಾಳೆ, ನೀನು ಇನ್ನೂ ಚಿಕ್ಕವಳು, ಒಂದು ಮಗುನೂ ಆಗಿಲ್ಲ ನಿನಗೆ, ಮತ್ತು ನಿನ್ನ ತಂದೆ ತಾಯಿಯರಿಗೆ ನಾನು ಮೋಸ ಮಾಡ್ದಂಗಾಗುತ್ತೆ. ನಾನು ಸೂರ್ಯ ಚಂದ್ರರ ಸಾಕ್ಷಿಯಾಗಿ ನಿನ್ನನ್ನು ಪೋಷಿಸುತ್ತೇನಂತ ನಾನು ಇದು ಮಾಡಿದ್ದೀನಿ, ಹೇಳಿದ್ದೀನಿ, ಅಲ್ಲಿ ಮದುವೆ ಆಗಿದ್ದೀನಿ. ನನ್ನ ತಂದೆ ತಾಯಿಯರು ನಿನಗೆ ಕೊಟ್ಟ ಮೇಲೆ ನಾನು ನಿನ್ನವರು ಅಂತ. ನೀವು ಆ ಥರ ಎಲ್ಲ ಬಿಡಿ, ಯಾವಾಗಲೋ ಒಂದು ದಿನ ಇದು ಜೀವ ಹೋಗಬೇಕಾಗಿದ್ದೆ, ಶಿವನಿಗೆ ಅರ್ಪಣೆ ಮಾಡಿ ಹೋಗಿದ್ದಕ್ಕೆ ನಾನು ಜನ್ಮ ಸಾರ್ಥಕವಾಗುತ್ತದೆ, ನೀವು ಮಾಡಿ ಅಂತ ಅವನು ಒಪ್ಪಿಸ್ತಾಳೆ ಹಠ ಹಿಡಿದು. ಆಗ ಅವಳು ಬಾಗಿಲು ಹಾಕಿಕೊಂಡು ಆ ಮನೆಗೆ ಬೆಂಕಿ ಇಟ್ಕೋತಾಳೆ. ಆವಾಗ ಅವಳು ಸುಟ್ಟು ಭಸ್ಮವಾಕಿ ಆ ಭಸ್ಮವನ್ನು ಶಿವನಿಗೆ ಅರ್ಪಿಸ್ತಾನೆ, ಆನಂದಿಸ್ತಾನೆ. ಅವನು ನನ್ನ ಪೂಜೆ ಫಲಿಸಿತು ಅಂತ ಅಷ್ಟು ಭಾವುಕವಾಗಿರ್ತಾನೆ ಅವನು. ಅದೇ ಥರ ನಂತರ ಹೃದಯಪೂರ್ವಕವಾಗಿ ಶಿವನಿಗೆ ನಮಸ್ಕಾರ ಮಾಡಿ ಪ್ರತಿದಿನ ಅವನ ಅಭ್ಯಾಸ ಆಗಿ ಹೋಗಿರುತ್ತೆ. ಪ್ರಸಾದ ತೆಗೆದುಕೊಳ್ಳೋದು ಹೆಂಡತಿನ ಕರೀತಿರ್ತಾನೆ. ತನ್ನ ಹೆಂಡತಿಯನ್ನು ಕರೆದ ತಕ್ಷಣ ಶಿವನ ಅನುಗ್ರಹದಿಂದ ಆಕೆ ಮತ್ತೆ ಬದುಕಿ ಶರೀರದೊಡನೆ ನಡೆದು ಬರ್ತಾಳೆ. ಅವರಿಬ್ಬರು ಪ್ರಸಾದ ತಿಂದ ಮೇಲೆ ಮನೆ ನೋಡ್ತಾರೆ. ಮೊದಲು ಹೇಗಿತ್ತು ಹಾಗೇ ಇರುತ್ತೆ ಮನೆ. ಅವರು ಶಿವನಿಗೆ ನಮಸ್ಕಾರ ಮಾಡಿದಾಗ ಶಿವನು ಅವರಿಗೆ ಸಾಕ್ಷಾತ್ಕಾರವಾಗಿ ಶಿವನು ಅವರಿಗೆ ವರವು ಕೊಡ್ತಾನೆ. ಏನಂದರೆ ಕೋಟಿ ವರ್ಷಗಳು ಸ್ವರ್ಗದಲ್ಲಿ ವಾಸ ಮಾಡುವಂತೆ ವರ ಕೊಟ್ಟು ಅದೃಶ್ಯರಾಗ್ತಾರೆ ಶಿವ. ನೋಡಿ, ಇವರ ಭಾವನೆಯಾಗಿತ್ತು, ಹಂಗೆ ಫಲ ಸಿಕ್ತು. ವಿಶ್ವಾಸ ಇಟ್ಟಿದ್ರು ಮೇನ್ ಅಂದರೆ, ಇಂಪಾರ್ಟೆಂಟ್ ಅಂದರೆ ಅದಕ್ಕೆ ಸಂಪೂರ್ಣ ವಿಶ್ವಾಸವಿದ್ದರೆ ಎಂಥ ಫಲವು ಲಭಿಸುತ್ತದೆ ಎಂದು ಹೇಳಿದ್ರು ಗುರುಗಳು. ಆ ಜನರು ಬಂದವರಿಗೆ ನರಹರಿಗೂ ಅದೇ ಥರ ಲಭಿಸುತ್ತದೆ ಫಲ ಅಂಥೇಳಿ ಅಲ್ಲಿ ನರಹರಿ ಹತ್ರ ಹೋಗ್ತಾರೆ, ರೋಗಿ ಹತ್ರ. ಅವನ ಭಕ್ತಿ ನೋಡಿ ಸಂತೋಷಪಟ್ಟು ಅವರು ತಮ್ಮ ಕಮಂಡಲದಿಂದ ನೀರು ತೆಗೆದುಕೊಂಡು ಆ ಒಣಗಿದ ಕಡ್ಡಿ ಮೇಲೆ ಹಾಕ್ತಾರೆ. ತಕ್ಷಣ ಅದು ಚಿಗುರುತ್ತೆ. ಅವನ ಮೇಲೆ ಅವನಿಗೆ ಇದ್ದ ಕುಷ್ಠರೋಗವೆಲ್ಲ ಮಾಯವಾಗುತ್ತದೆ. ಆಮೇಲೆ ಅದು ಅದೃಶ್ಯ ಆಗಿಬಿಡುತ್ತೆ ಕುಷ್ಠರೋಗ ಅವನ ಮೈ ಮೇಲೆ ನರಹರಿಗೆ. ಆಗ ಅವನು ಆನಂದ ಬಾಷ್ಪಗಳಿಂದ ಗುರುಗಳಿಗೆ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಸ್ತುತಿ ಮಾಡ್ತಾನೆ. ಭಕ್ತಿಯಿಂದ ಅಷ್ಟಕ ಹೇಳ್ತೀನಿ. ಕೋಟಿ ಸೂರ್ಯ ತೇಜಸ್ಸು, ಕೋಟಿ ಚಂದ್ರರ ತಂಪು ಇರುವ ದೇವತೆಗಳೆಲ್ಲರಿಂದಲೂ ಪೂಜಿಸಲ್ಪಡುವ ವಿಶ್ವಾಶ್ರಯ ಭಕ್ತಪ್ರಿಯ ಶ್ರೇಷ್ಠ ಅತ್ರಿಪುತ್ರನಾದ ಓ ನರಸಿಂಹ ಸರಸ್ವತಿ ಸ್ವಾಮಿ, ನಿಮಗೆ ನಮಸ್ಕಾರ. ನನ್ನನ್ನು ರಕ್ಷಿಸಿ. ಮೋಹಪಾಶವೆನ್ನುವ ಅಜ್ಞಾನಂಧಕಾರವನ್ನು ನಾಶ ಮಾಡಬಲ್ಲ ಜ್ಞಾನ ಸೂರ್ಯರು, ವಿಶಾಲ ನೇತ್ರರು, ಭಕ್ತರಿಗೆ ಹೊರಕೊಡುವ ಲಕ್ಷ್ಮೀಪತಿಯಾದ ಓ ನರಸಿಂಹ ಸರಸ್ವತಿ, ನಿಮಗೆ ನಮಸ್ಕಾರಗಳು. ನನ್ನನ್ನು ರಕ್ಷಿಸಿ. ಮನಸ್ಸಿನಲ್ಲಿ ಉದ್ಭವಿಸಿದ ಅರಿಷಡ್ ವರ್ಗಗಳೆನ್ನುವ ಮದಗಜವನ್ನು ಅಂಕಿಯಲ್ಲಿಡುವ ಅಂಕುಶದಂಥವರು ನೀವು. ಸತ್ಯವು ಸರ್ವಕ್ಕೂ ಸಾರಭೂತವಾದ ಪರಮಾತ್ಮ ತತ್ವವೇ ನಿಜ ಭಕ್ತವತ್ಸಲ. ಸರ್ವಭೂತ ಕರ್ತನಾದ ಪರಮಾತ್ಮನ ಅವತಾರಗಳೆಲ್ಲ ಶ್ರೇಷ್ಠವಾದ ಶ್ರೀವಲ್ಲಭ ಓ ನರಸಿಂಹ ಸರಸ್ವತಿ, ನಿಮಗೆ ನಮಸ್ಕಾರ.
ಈ ಶ್ಲೋಕದಲ್ಲಿ ಶ್ರೀ ಗುರು ವಿಷ್ಣುವಾಗಿ ಸ್ತುತಿಸಿದಾಗ ಶ್ರೀ ವಲ್ಲಭ ಎನ್ನುವುದರಲ್ಲಿ ಶ್ರೀಪಾದ ವಲ್ಲಭರು ಅವತಾರ ಎನ್ನುವ ಭಾವನೆ ಇದೆ. ಅದಕ್ಕೆ ಶ್ರೀವಲ್ಲಭ. ಆಕಾಶ, ವಾಯು, ತೇಜಸ್ಸು, ನೀರು, ಭೂಮಿ ಎನ್ನುವ ಪಂಚಭೂತಾತ್ಮಕವಾದ ಸೃಷ್ಟಿಗೆ ಕರ್ತನಾಗಿದ್ದ ಸೂರ್ಯ ಚಂದ್ರರೇ ಕಣ್ಣುಗಳಾಗಿರುವ ಸರ್ವ ಸಾಕ್ಷಿಯೂ ನೀವೇ. ಜೀವಿಗಳಲ್ಲಿ ನಿಮಗೆ ರಾಗೋದ್ವೇಷಗಳಿಲ್ಲದಿದ್ದರೂ ನೀವು ಭಕ್ತರ ಪಾಲಿನ ಕಾಮಧೇನು. ಓ ಶ್ರೀ ಗುರು ನರಸಿಂಹ ಸರಸ್ವತಿ, ನಿಮಗೆ ನಮಸ್ಕಾರ. ಕಮಲ ದಳಗಳದಂತಿರುವ ಕಣ್ಣುಗಳು, ಪೂರ್ಣ ಚಂದ್ರನ ತೇಜಸ್ಸು ಹೊಂದಿರುವ ಓ ಶ್ರೀ ಗುರು, ಪ್ರಚಂಡವಾದ ಪಾಪಗಳನ್ನು ಹೊಡೆದೋಡಿಸುವುದಕ್ಕೆ ದಂಡ ಹಿಡಿದು ಯತಿವೇಷಧಾರಿಯಾದ ನರಸಿಂಹ ಸರಸ್ವತಿ, ನಿಮಗೆ ನಮಸ್ಕರಿಸುತ್ತಿದ್ದೇನೆ. ನನ್ನನ್ನು ರಕ್ಷಿಸಿ. ನಿಮ್ಮ ಪಾದ ಕಮಲಗಳನ್ನು ವೇದಗಳು, ಶಾಸ್ತ್ರಗಳು ಸ್ತುತಿಸುತ್ತಿವೆ. ನಾದಬಿಂದು ಕಳಾಸ್ವರೂಪ, ನೀವು ಎಲ್ಲಕ್ಕೂ ಅತೀತರಾಗಿದ್ದ, ಮೂರು ವಿಧವಾದ ತಾಪಗಳಿಂದ ಪೀಡಿಸಲ್ಪಡುತ್ತಿರುವ ಭಕ್ತರ ಪಾಲಿನ ಕಲ್ಪವೃಕ್ಷವೇ ಓ ನರಸಿಂಹ ಸರಸ್ವತಿ, ನಿಮಗೆ ನಮಸ್ಕಾರ. ನನ್ನನ್ನು ರಕ್ಷಿಸಿ. ಅಷ್ಟಾಂಗ ಯೋಗ ತತ್ವನಿಷ್ಠೆಯಿಂದ ಆತ್ಮಸಂತುಷ್ಟವಾಗಿರುವ ಜ್ಞಾನಸಾಗರ, ಕೃಷ್ಣಾವೇಣಿ ಪಂಚನದಿ ಸಂಗಮ ತೀರ ನಿವಾಸ, ಕಷ್ಟಗಳನ್ನು ದೈನ್ಯಗಳನ್ನು ದೂರ ಮಾಡಿ ಭಕ್ತರು ಕೋರಿದ್ದನ್ನು ಪ್ರಸಾದಿಸಿ ತೃಪ್ತಿ ಕೊಡುವ ನರಸಿಂಹ ಸರಸ್ವತಿ, ನಿಮಗೆ ನಮಸ್ಕಾರ ಮಾಡುತ್ತಿದ್ದೇನೆ. ಪ್ರತಿದಿನ ನರಸಿಂಹ ಸರಸ್ವತಿ ಈ ಅಷ್ಟಕವನ್ನು ಯಾರು ಓದುತ್ತಾರೋ ಅವರಿಗೆ ಜ್ಞಾನಾನುಸಾರ ದೀರ್ಘಾಯು, ಆರೋಗ್ಯ, ಸರ್ವ ಸಂಪದಗಳು, 4 ಪುರುಷಾರ್ಥಗಳು ಲಭಿಸುತ್ತವೆ. ಈ ಅಷ್ಟಕ ಘೋರವಾದ ಸಂಸಾರವೆಂಬ ಸಮುದ್ರ ದಾಟಲು ಒಳ್ಳೆಯ ಸಾಧನೆ. ನರಹರಿ ಶರ್ಮ ಕಣ್ಣೀರಿನಿಂದ ಸ್ವಾಮಿಯ ಪಾದಗಳಿಗೆ ಅಭಿಷೇಕ ಮಾಡಿ ಅವನ್ನು ಬಿಡಲಾರದೆ ಹಾಗೇ ಬಿದ್ದಿದ್ದ. ಅವ್ರ ಪಾದಗಳ ಮೇಲೆ ತಲೆ ಇಟ್ಟು ಕಣ್ಣೀರು ಬರ್ತಾ ಇದೆ. ಶ್ರೀ ಗುರು ಅವನಿಗೆ ಅಭಯ ಕೊಟ್ಟು ಜ್ಞಾನ ರಾಶಿಯಾಗುವು ಎಂದು ಅವನನ್ನು ಆಶೀರ್ವದಿಸಿ ಕೈ ಹಿಡಿದು ಎಬ್ಬಿಸಿದರು. ಅಲ್ಲಿ ಸೇರಿದ್ದವರೆಲ್ಲ ಗುರು ಮಹಾತ್ಮೆಯನ್ನು ನೋಡಿ ಆಶ್ಚರ್ಯಪಟ್ಟು ಅವರಿಗೆ ನಮಸ್ಕರಿಸಿದರು. ಆಗ ಅವರೆಲ್ಲರನ್ನು ಕರೆದುಕೊಂಡು ಶ್ರೀ ಗುರುಗಳು ಮಠಕ್ಕೆ ಬಂದರು. ಎಲ್ಲರೂ ಸೇರಿ ಅವರಿಗೆ ಗುರುಗಳಿಗೆ ಆರತಿ ಮಾಡಿದರು. ನರಹರಿ ಆ ದಿನ ಅವರಿಗೆಲ್ಲ ಸಮಾರಾಧನೆ ಮಾಡಿದ. ಶ್ರೀ ಗುರು ಅವನನ್ನು ಬಳಿಗೆ ಕರೆದು, ಮಗು, ನೀನೆಂದರೆ ನಮಗೆ ಬಹಳ ಪ್ರೀತಿ. ನೀನು ಪಶು ಸಂಪತ್ತುಗಳಿಂದ ಕೂಡಿದ ಐಹಿಕ ಸುಖವೆಲ್ಲವನ್ನು ಅನುಭವಿಸುತ್ತೀಯಾ? ನಿನ್ನ ವಂಶದಲ್ಲಿ ಜನಿಸಿದವರೆಲ್ಲ ವೇದಶಾಸ್ತ್ರರು ಶತಾಯುಷಿಗಳಾಗುತ್ತಾರೆ. ನಿನಗೆ 3 ಜನ ಗಂಡು ಮಕ್ಕಳಾಗುತ್ತಾರೆ. ಅವರಲ್ಲೊಬ್ಬ ಯೋಗಿಯಾಗಿ ನಮ್ಮ ಸೇವೆ ಮಾಡುತ್ತಾನೆ. ನಿನಗೆ ಪಾರಮಾರ್ಥಿಕವಾದ ಶ್ರೇಯಸ್ಸು ಕೂಡ ಲಭ್ಯವಾಗುತ್ತದೆ ಎಂದು ಆಶೀರ್ವದಿಸಿ ನಂತರ ಗುರುವನಿಗೆ ಅಷ್ಟಾಂಗ ಯೋಗವನ್ನು ಉಪದೇಶಿಸಿ ವಿದ್ಯಾ ಸರಸ್ವತಿ ಮಂತ್ರವೂ ಕೂಡ ಉಪದೇಶಿಸ್ತಾರೆ. ಅವನಿಗೆ ನಿನಗೆ ಯೋಗೀಶ್ವರ ಎಂದು ಕರೆಯುತ್ತಿದ್ದೇವೆ ಅಂತ ಹೇಳ್ತಾರೆ. ಅವನಿಗೆ ಯೋಗೀಶ್ವರ ಅಂತ ಹೆಸರಿಡ್ತಾರೆ. ಅವನಿಗೆ ನಿನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಬಂದು ಈ ಸನ್ನಿಧಿಯಲ್ಲೇ ಇರುವಂತೆ ಹೇಳಿದರು. ಸಿದ್ಧ ಯೋಗಿಗಳು ನಾಮಧಾರಕನಿಗೆ ಹೇಳ್ತಾರೆ, ನೋಡು ನಾಮಧಾರಕ, ಸ್ವಾಮಿಯನ್ನು ನಂಬಿದವರನ್ನು ಅವರು ಅನುಗ್ರಹಿಸುತ್ತಾರೆ. ನೋಡಿದೆಯಲ್ಲ, ಅಷ್ಟೇ ಅಲ್ಲ, ಆ ನರಹರಿ ಮಾಡಿದ ಸ್ತೋತ್ರವೆಂದರೆ ಶ್ರೀ ಗುರುವಿಗೆ ಬಹಳ ಪ್ರೀತಿ. ಆ ಸ್ತೋತ್ರದಲ್ಲಿ ವ್ಯಾಕರಣ ದೋಷಗಳು, ಛಂದೋ ದೋಷಗಳಿವೆ. ಯಾವುದಾದರೂ ಆ ತಪ್ಪುಗಳನ್ನು ತಿದ್ದಲು ಹೋದರೆ ಶ್ರೀ ಗುರುಗಳು ಅದಕ್ಕೆ ಅಂಗೀಕರಿಸದೆ ಆ ಸ್ತೋತ್ರವನ್ನು ಹಾಗೆ ಓದಬೇಕು ಎಂದು ಹೇಳುತ್ತಿದ್ದರು. ಇಲ್ಲಿಗೆ 40ನೇ ಅಧ್ಯಾಯ ಮುಕ್ತಾಯವಾಯಿತು. ದತ್ತಾಯ ಗುರುವೇ ನಮಃ. ಶ್ರೀಪಾದ ಶ್ರೀವಲ್ಲಭಾಯ ನಮಃ. ಶ್ರೀ ನರಸಿಂಹ ಸರಸ್ವತಿ ನಮಃ. ತಾವು ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 41ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.